ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತ ಒಂದಷ್ಟು ಬ್ರೇಕಿಂಗ್ ನ್ಯೂಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸಾಕಷ್ಟು ಅಪ್ಡೇಟ್ ಗಳು ಇವತ್ತು ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬಂದಿದೆ. ಬಟ್ ಎಲ್ಲಾನು ಕೂಡ ಆಲ್ಮೋಸ್ಟ್ ನೆಗೆಟಿವ್ ಸುದ್ದಿಗಳೇ ಇದಾವೆ. ನೋಡೋಣ, ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಮೇಜರ್ ಆಗಿ ಬಂದಿರುವಂತಹ ಸುದ್ದಿ ಅಂತಂದ್ರೆ ನೋಡಬಹುದು, ಇರಾನ್ಸ್ ಪಾರ್ಲಿಮೆಂಟ್ ಅಪ್ರೂವ್ಸ್ ಕ್ಲೋಸರ್ ಆಫ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಆಫ್ಟರ್ ಯುಎಸ್ ಸ್ಟ್ರೈಕ್ಸ್. ಏನು ಸ್ಟ್ರೈಟ್ ಆಫ್ ಹೊರ್ಮುಜ್ ಇದೆ, ಇದನ್ನ ಕ್ಲೋಸ್ ಮಾಡುವಂತ ಡಿಸಿಷನ್ ಗೆ ಇರಾನ್ ನ ಪಾರ್ಲಿಮೆಂಟ್ ಅಪ್ರೂವಲ್ ಅನ್ನ ಕೊಟ್ಟಿದೆ. ತುಂಬಾ ಜನ ಅಂದ್ಕೊಳ್ಬಹುದು ಅಲ್ಲೂ ಕೂಡ ಪಾರ್ಲಿಮೆಂಟ್ ಇದೆಯಾ ಅಂತ, ಯಾಕಂದ್ರೆ ಅಲ್ಲಿನ ಪರಿಸ್ಥಿತಿ ಬೇರೆ ತರನೇ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಸ್ಟಿಲ್ ಪಾರ್ಲಿಮೆಂಟ್ ಇದೆ, ಇವತ್ತು ಅಪ್ರೂವಲ್ ಅನ್ನ ಕೊಟ್ಟಿದೆ. ಆದ್ರೆ ಸ್ಟ್ರೈಟ್ ಆಗಿ ಕ್ಲೋಸ್ ಆಗ್ಬಿಡುತ್ತಾ ಸ್ಟ್ರೈಟ್ ಆಫ್ ಹೊರ್ಮುಜ್ ಅಂತ ನೋಡೋದಾದ್ರೆ ಇದಕ್ಕೆ ಇನ್ನು ಕಾಯ್ಬೇಕಾಗುತ್ತೆ. ನೋಡಬಹುದು, ದ ಕಂಟ್ರೀಸ್ ಟಾಪ್ ಸೆಕ್ಯೂರಿಟಿ ಬಾಡಿ ರಿಕ್ವೈರ್ಡ್ ಟು ಫೈನಲೈಸ್ ದ ಡಿಸಿಷನ್ ಆನ್ ದಿಸ್ ಮೆಜರ್. ಕಂಪನಿಯ ಟಾಪ್ ಸೆಕ್ಯೂರಿಟಿ ಬಾಡಿ ಏನಿದೆ ಅಂದ್ರೆ ರಕ್ಷಣಾ ಮಂತ್ರಾಲಯ ಅಂತ ಏನ್ ಕರೀತಾರೆ ಅಥವಾ ಡಿಫೆನ್ಸ್ ಬಾಡಿ, ಅವರು ಅಪ್ರೂವಲ್ ಅನ್ನ ಕೊಡಬೇಕಾಗಿದೆ, ಅಂದ್ರೆ ಫೈನಲೈಸ್ ಮಾಡಬೇಕಾಗಿದೆ ಡಿಸಿಷನ್. ಪಾರ್ಲಿಮೆಂಟ್ ಅಪ್ರೂವಲ್ ಅನ್ನ ಕೊಟ್ಟಿದೆ, ಆದ್ರೆ ಇದನ್ನ ಫೈನಲೈಸ್ ಮಾಡೋದು ದೇಶದ ಟಾಪ್ ಸೆಕ್ಯೂರಿಟಿ ಬಾಡಿ ಅಂತ ಹೇಳ್ತಾ ಇದೆ. ಅವರು ಡಿಸಿಷನ್ ತಗೊಂಡ್ರೆ ಬಹುಶಃ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಮುಚ್ತಾರೆ ಅಂದ್ರೆ ಅಲ್ಲಿ ಟೆನ್ಷನ್ಸ್ ಶುರುವಾಗುತ್ತೆ, ಬರುವಂತ ಅಡಗುಗಳನ್ನ ತಡೆಯುವಂತ ಕೆಲಸ ಮಾಡ್ತಾರೆ. ನೋಡಬಹುದು, Iran's parliament has approved a measure to close the strategically vital Strait of Hormuz, a key global oil shipping route, following US strikes on Iran's nuclear sites. State-run Press TV reported on Sunday. ಇರಾನ್ ನ ಸರ್ಕಾರ ರನ್ ಮಾಡುವಂತ ಪ್ರೆಸ್ ಟಿವಿ ಇದನ್ನ ರಿಪೋರ್ಟ್ ಮಾಡಿದೆ. Major General Kowsari, a member of Parliament's National Security Committee, told state media that while the Parliament has reached consensus in favor of closing the strait, the final decision rests with Iran's Supreme National Security Council, the country's highest security authority. ಈ ಡಿಸಿಷನ್ ಅನ್ನ ಅಲ್ಲಿನ ಪಾರ್ಲಿಮೆಂಟ್ ತಗೊಂಡಿದೆ. ಇದನ್ನ ಕ್ಲೋಸ್ ಮಾಡೋದ್ರಿಂದ ಸಾಕಷ್ಟು ತೊಂದರೆಗಳು ಆಗುತ್ತೆ. ಯಾಕಂದ್ರೆ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಮೂಲಕನೇ ವಿಶ್ವದ 20% ತೈಲ ಸಾಗಾಟ ಆಗುತ್ತೆ. ನಾನೀಗಾಗಲೇ 3-4 ಸಲ ಈ ಮಾಹಿತಿಯನ್ನ ರಿಪೀಟ್ ಮಾಡಿದ್ದೀನಿ. ಹಾಗಾಗಿ ಆ 20% ಸಾಗಾಟದ ಮೇಲೆ ಸಮಸ್ಯೆ ಆಗುತ್ತೆ. ಜೊತೆಗೆ ನಮ್ಮ ಇಂಡಿಯಾ ಕೂಡ ಅಲ್ಲಿಂದ ಸಾಕಷ್ಟು ತೈಲವನ್ನ ಆಮದು ಮಾಡ್ಕೊಳ್ಳುತ್ತೆ. ಅಂದ್ರೆ ಇರಾನ್ ನಿಂದ ಆಮದು ಮಾಡ್ಕೊಳ್ಳಲ್ಲ, ಬಟ್ ಕತಾರ್ ಇಂದ ಬರುವಂತದ್ದು, ಸೌದಿ ಅರೇಬಿಯಾದಿಂದ ಬರುವಂತದ್ದು ಎಲ್ಲಾನು ಕೂಡ ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ನ ಮೂಲಕನೇ ಬರುತ್ತೆ. ಹಾಗಾಗಿ ಈ ಚೋಕ್ ಪಾಯಿಂಟ್ ಏನಿದೆ ಇದನ್ನ ಬ್ಲಾಕ್ ಮಾಡಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಎಸ್ಪೆಷಲಿ ಕ್ರೂಡ್ ಆಯಿಲ್ ಅಲ್ಲಿ ಶಾರ್ಟ್ ಅಪ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಹಿಂದೆನೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾದ್ರೆ ಹಿಂದೆ ಯಾವಾಗ್ಲಾದ್ರೂ ಕ್ಲೋಸ್ ಆಗಿತ್ತಾ? ಈ ವಿಚಾರವನ್ನ ನಾನು ಇವತ್ತು ನಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಹಂಚ್ಕೊಂಡಿದ್ದೀನಿ. ಸಾಕಷ್ಟು ಸಲ ಈ ಪ್ರಯತ್ನಗಳು ನಡೆದಿದೆ, ಅಂದ್ರೆ ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಮುಚ್ಚುವಂತ ಪ್ರಯತ್ನಗಳು. ಮೊದಲಿಗೆ ನೋಡಬಹುದು, ಇರಾನ್ ಇರಾಕ್ ಯುದ್ಧ ಆದಾಗ 1980 ಹಾಗೂ 1988ರಲ್ಲಿ ಇಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ, ಆದ್ರೆ ಸಂಪೂರ್ಣವಾಗಿ ಮುಚ್ಚೋಕ್ ಆಗಿಲ್ಲ. ಆ ನಂತರ ಇಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಿದೆ, ಆಪರೇಷನ್ ಅರ್ನೆಸ್ಟ್ ವಿಲ್ ನೊಂದಿಗೆ ಮಧ್ಯಪ್ರವೇಶ ಮಾಡಿ ಅಲ್ಲಿ ಟ್ಯಾಂಕರ್ ಗಳಿಗೆ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಕಲ್ಪಿಸಿದೆ. ಆಗ ಕಂಪ್ಲೀಟ್ ಆಗಿ ಮುಚ್ಚಕ್ಕಾಗಿಲ್ಲ. ನಂತರ ಆಪರೇಷನ್ ಪ್ರೈಯಿಂಗ್ ಮಾಂಟಿಸ್ 1988 ಅಲ್ಲಿ ಇರಾನ್ ನ ಹಲವಾರು ನೇವಿ ಶಿಪ್ ಗಳನ್ನ ಅಮೆರಿಕ ಮುಳುಗಿಸಿದೆ. ಆ ಸಂದರ್ಭದಲ್ಲಿ ಆಗ್ಲೂ ಕೂಡ ಪೂರ್ತಿ ಇವರು ಕ್ಲೋಸ್ ಮಾಡಕ್ಕಾಗಿಲ್ಲ. ನಂತರ ಎಸ್ಪೆಷಲಿ 2000 ನಂತರ ಹಲವು ಸಲ ಈ ರೀತಿಯ ಬೆದರಿಕೆಗಳನ್ನ ಮಾಡಿದೆ. ಎಸ್ಪೆಷಲಿ ಇರಾನ್ ನ ಮೇಲೆ ನಿರ್ಬಂಧಗಳನ್ನ ಏರಿದಾಗೆಲ್ಲ ಕೂಡ ಬೆದರಿಕೆ ಅಂತ ಪ್ರಯತ್ನಗಳಿಗೆ ಕೈ ಹಾಕಿದೆ ಇರಾನ್. ಹಾಗೆ ಇತ್ತೀಚೆಗೆ ಅಂದ್ರೆ 2011-12 ಕೂಡ ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ನಿರ್ಬಂಧಗಳನ್ನ ಹಾಕಿದಾಗ ಆಗಲೂ ಕೂಡ ಮುಚ್ಚಬೇಕಾಗುತ್ತೆ ಅನ್ನುವಂತ ಬೆದರಿಕೆ ಹಾಕಿದೆ. ಹಾಗೆ 2019ರಲ್ಲಿ ತೈಲ ಟ್ಯಾಂಕರ್ ಗಳ ಮೇಲೆ ದಾಳಿ ಮಾಡಿದ್ದಾರೆ. ಈ ಎಲ್ಲ ಪ್ರಯತ್ನಗಳ ಹೊರತಾಗಿ ಕೂಡ ಯಾವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ಕ್ಲೋಸ್ ಆಗಿಲ್ಲ. ಯಾಕೆ ಕ್ಲೋಸ್ ಆಗಿಲ್ಲ ಅಂತ ನೋಡೋದಾದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಡಿಪೆಂಡೆನ್ಸಿ ಇದೆ. ಸೌದಿ ಅರೇಬಿಯಾಗೆ ಸಮಸ್ಯೆ ಆಗುತ್ತೆ, ಕತಾರ್ಗೆ ಸಮಸ್ಯೆ ಆಗುತ್ತೆ, ಜೊತೆಗೆ ಸ್ವತಃ ಇರಾನ್ಗೂ ಕೂಡ ಸಮಸ್ಯೆ ಆಗುತ್ತೆ ಆ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನ ಮುಚ್ಚಿದ್ರೆ. ಹಾಗಾಗಿ ಇಲ್ಲಿವರೆಗೂ ಸಂಪೂರ್ಣವಾಗಿ ಮುಚ್ಚೋಕ್ ಆಗೇ ಇಲ್ಲ ಹಿಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ. ಬಟ್ ಈಗಿನ ಪರಿಸ್ಥಿತಿಗೂ ಆಗಿನ ಪರಿಸ್ಥಿತಿಗೂ ಡಿಫರೆನ್ಸಸ್ ಇದೆ. ಹಾಗಾಗಿ ಈಗ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಖಂಡಿತ ನೋಡ್ಬೇಕಾಗುತ್ತೆ. ತಗೊಂಡಿದ್ದಾರೆ ಡಿಸಿಷನ್, ಬಟ್ ಇನ್ನು ಹೈಯೆಸ್ಟ್ ಸೆಕ್ಯೂರಿಟಿ ಬಾಡಿ ಡಿಸಿಷನ್ ತಗೊಳ್ಬೇಕಾಗಿದೆ. ಹಾಗೆ ತಗೊಂಡ್ರೆ ಇನ್ ಕೇಸ್ ಮುಚ್ಚಿದ್ರೆ ಅಮೆರಿಕ ಯಾವ ರೀತಿ ಇದನ್ನ ತಗೊಳುತ್ತೆ, ರಿಯಾಕ್ಟ್ ಮಾಡುತ್ತೆ. ನಂತರ ಅಕ್ಕಪಕ್ಕದ ದೇಶಗಳು ಸೌದಿ ಅರೇಬಿಯಾ, ಕತಾರ್, ಈ ದೇಶಗಳು ಯಾವ ರೀತಿ ಇದನ್ನ ತಗೊಳ್ತವೆ. ಯಾಕೆಂದ್ರೆ ಅವ್ರಗಳ ಬಿಸ್ನೆಸ್ಗೂ ಹೊಡೆತ ಬೀಳುತ್ತಲ್ಲ, ಆಗ ಅವರು ಇರಾನ್ಗೆ ಅಪೋಸ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಎಲ್ಲ ವಿಷಯಗಳನ್ನ ನೋಡಿದಾಗ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ಗೊತ್ತಿಲ್ಲ. ಆಸ್ ಆಫ್ ನೌ ಕಂಟ್ರಿಯ ಪಾರ್ಲಿಮೆಂಟ್ ಡಿಸೈಡ್ ಮಾಡಿದೆ, ಇನ್ನೂ ಒಂದು ಅಪ್ರೂವಲ್ ಬೇಕಾಗಿದೆ. ಈ ವಿಷಯಕ್ಕಿಂತ ಇನ್ನೊಂದು ದೊಡ್ಡ ನೆಗೆಟಿವ್ ಸುದ್ದಿ ಅಂತಂದ್ರೆ ಇದು ಅಂತಾನೆ ಹೇಳ್ಬೋದು. ನೋಡಬಹುದು, ಇರಾನ್ FM ಟು ಮೀಟ್ ವ್ಲಾಡಿಮಿರ್ ಪುಟಿನ್ ಆಸ್ ಡಿಮಿಟ್ರಿ ಮೆಡ್ವೆಡೆವ್ ಕ್ಲೈಮ್ಸ್ ನೇಷನ್ಸ್ ರೆಡಿ ಟು ಆರ್ಮ್ ಟೆಹರಾನ್ ವಿತ್ ನ್ಯೂಕ್ಸ್ ಆಫ್ಟರ್ US ಸ್ಟ್ರೈಕ್ಸ್. ರಷ್ಯಾದ ಡಿಮಿಟ್ರಿ ಮೆಡ್ವೆಡೆವ್ ಅವರು ಹಲವಾರು ದೇಶಗಳು ಇರಾನ್ಗೆ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ಕೊಡ್ಲಿಕ್ಕೆ
ರೆಡಿ ಇದಾವೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನೋಡಬಹುದು, ಎ ನಂಬರ್ ಆಫ್ ಕಂಟ್ರೀಸ್ ಆರ್ ರೆಡಿ ಟು ಡೈರೆಕ್ಟ್ಲಿ ಸಪ್ಲೈ ಇರಾನ್ ವಿತ್ ದೇರ್ ಓನ್ ನ್ಯೂಕ್ಲಿಯರ್ ವಾರ್ಹೆಡ್ಸ್. ಯಾರಿವರು ನೋಡಬಹುದು, ಡೆಪ್ಯೂಟಿ ಚೇರ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ ರಷ್ಯನ್ ಫೆಡರೇಷನ್. ಅಫಿಷಿಯಲ್ ಅಕೌಂಟ್ ಇಲ್ಲಿ ನೋಡಬಹುದು ಮಾರ್ಕ್ ಅನ್ನ. ಇವರು ಈ ರೀತಿಯ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇವರು ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಇರಾನ್ ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಅವರು ವ್ಲಾಡಿಮಿರ್ ಪುಟಿನ್ ಅವರನ್ನ ಮೀಟ್ ಮಾಡ್ತಿದ್ದಾರೆ. ನಾನು ಮೊನ್ನೆಯ ವಿಡಿಯೋದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಇದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೆ. ಇವತ್ತು ಬೆಳಗ್ಗಿನ ವಿಡಿಯೋದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕವರ್ ಮಾಡಿದ್ದೀನಿ. ಇಲ್ಲಿ ಚೀನಾ ಹಾಗೂ ರಷ್ಯಾ ಏನು ಪಾತ್ರ ವಹಿಸ್ತವೆ, ಅವರುಗಳು ಆರ್ಮ್ಸ್ ಅನ್ನ ಕೊಟ್ಟು ವ್ಯಾಪಾರ ಮಾಡಕ್ ಹೋದ್ರೆ ಖಂಡಿತ ಇನ್ನೊಂದಷ್ಟು ದಿನ ಈ ಕಾನ್ಫ್ಲಿಕ್ಟ್ ಎಳೆಯುವಂತ ಚಾನ್ಸಸ್ ಜಾಸ್ತಿನೇ ಆಗುತ್ತೆ. ಅವರು ಡೈರೆಕ್ಟ್ ಆಗಿ ಇಳಿಯೋದು ಚಾನ್ಸಸ್ ಕಡಿಮೆ ಇದ್ರೂ ಕೂಡ ವ್ಯಾಪಾರವನ್ನಂತೂ ಮಾಡಕ್ ಹೋಗ್ತಾರೆ. ಅದೇ ಈಗ ಆಗ್ತಾ ಇರೋದು, ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಅಟ್ರಾಕ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ವ್ಯಾಪಾರಕ್ಕೆ. ಇದು ಇನ್ನು ಡೇಂಜರಸ್ ವಿಷಯ ಅಂತಾನೆ ಹೇಳ್ಬೋದು, ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಇರಾನ್ಗೆ ಕೊಡೋದು. ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತ ಲಕ್ಷಣಗಳು ಕಾಣ್ತಾ ಇದೆ. ಗೊತ್ತಿಲ್ಲ ಇದು ಇನ್ನು ಯಾವ ಲೆವೆಲ್ಗೆ ಹೋಗುತ್ತೆ ಅಂತ. ಹಾಗೆ ನೋಡಬಹುದು, ಚೀನಾ ರಷ್ಯಾ ಸ್ಲಾಮ್ ಯುಎಸ್ ಸ್ಟ್ರೈಕ್ಸ್ ಆನ್ ಇರಾನ್ ಆಸ್ ಇರ್ರೆಸ್ಪಾನ್ಸಿಬಲ್ ಅಂಡ್ ಅನ್ಅಕ್ಸೆಪ್ಟಬಲ್. ಇಬ್ರು ಕೂಡ ಯುಎಸ್ ನ ಸ್ಟ್ರೈಕ್ ಅನ್ನ ಇರ್ರೆಸ್ಪಾನ್ಸಿಬಲ್ ಅಂತ ಹೇಳಿದ್ದಾರೆ. ಇನ್ನು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಮುಚ್ಚೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಎಸ್ಪೆಷಲಿ ನಮ್ಮ ಇಂಡಿಯಾದ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಬಹುದು. ಇಂಡಿಯಾ ವಿಚ್ ರಿಲೈಸ್ ಹೆವಿಲಿ ಆನ್ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಟು ಮೀಟ್ ಇಟ್ಸ್ ಎನರ್ಜಿ ನೀಡ್ಸ್ would be significantly impacted by a closure of Strait of Hormuz. Over 60% of India's crude oil comes from Gulf region. Gulf region ಇಂದಾನೆ ನಮ್ಮ 60% ಆಯಿಲ್ ಬರ್ತಾ ಇದೆ. ಇಲ್ಲಿ ಡಿಸ್ರಪ್ಷನ್ ಆಗೋದು ಖಂಡಿತ ಸಾಕಷ್ಟು ಸಮಸ್ಯೆಗಳಿಗೂ ಕೂಡ ಕಾರಣ ಆಗ್ಬೋದು. ನೋಡಬಹುದು, ನಮ್ಮ ಕೀ ಸಪ್ಲೈಯರ್ಸ್, ಅದರಲ್ಲೂ LNG ಅಂಡ್ ಕ್ರೂಡ್ ಆಯಿಲ್ ಫ್ರಮ್ ಕೀ ಸಪ್ಲೈಯರ್ಸ್ ಕತಾರ್, ಇರಾಕ್ ಅಂಡ್ UAE, ಈ 3 ದೇಶಗಳಿಂದ ಬರುತ್ತೆ. ಈ ದಾರಿ ಏನಿದೆ ಅದು ಕಾಸ್ಟ್ಲಿ ಆಗುತ್ತೆ. ಕೆಲವು ಕಂಪನೀಸ್ ಇನ್ಶೂರೆನ್ಸ್ ಅನ್ನೇ ಕೊಡೋದಿಲ್ಲ ಟ್ಯಾಂಕರ್ ಗಳಿಗೆ, ಯಾಕಂದ್ರೆ ರಿಸ್ಕ್ ಜಾಸ್ತಿ ಅಂತ. ಇನ್ ಕೇಸ್ ಕೊಟ್ಟರು ಹೆವಿ ಪ್ರೀಮಿಯಂ ಇರುತ್ತೆ. ಹಾಗಾಗಿ ಕ್ರೂಡ್ ಜಾಸ್ತಿ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ನೋಡಬಹುದು, ಇರಾನ್ ಇಟ್ ಸೆಲ್ಫ್ ವುಡ್ ಸಫರ್. ಇರಾನ್ಗೆ ಕೂಡ ಇದು ಹೊಡೆತವನ್ನ ಕೊಡುತ್ತೆ, ನಮ್ಗಷ್ಟೇ ಅಲ್ಲ. ಯಾಕಂದ್ರೆ ನೋಡಬಹುದು, ಸ್ಟ್ರೈಟ್ is not just a conduit for global oil exports, it is also Iran's own economic lifeline. ಇರಾನ್ ನ ಆರ್ಥಿಕ ಪರಿಸ್ಥಿತಿ ಕೂಡ ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದ್ರೆ ನೋಡಬಹುದು, a significant portion of Iran's oil exports, including those shipped under the radar despite international sanctions, pass through the same waters. ಅಲ್ಲೇ ಅವರ ಆಯಿಲ್ ಕೂಡ ಸಪ್ಲೈ ಆಗ್ಬೇಕು. ಇದನ್ನ ಸ್ಟಾಪ್ ಮಾಡಿದ್ರೆ ಅವರು ಕೂಡ ಬೇರೆ ಎಲ್ಗೂ ಸಪ್ಲೈ ಮಾಡಕ್ ಆಗೋದಿಲ್ಲ. ಅದು ಚೈನಾದ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಚೈನಾ ಈಗ ಇರಾನ್ಗೆ ಸಪೋರ್ಟ್ ಮಾಡಬಹುದು. ಚೈನಾ ಇರಾನ್ ಇಂದ, ಅಂದ್ರೆ ಇರಾನ್ ಸಪ್ಲೈ ಮಾಡುವಂತ ಆಯಿಲ್ ಅಲ್ಲಿ 90% ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಅವರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಚೈನಾ ಇದನ್ನ ಸಹಿಸುತ್ತಾ, ಇವೆಲ್ಲವೂ ಕೂಡ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಹಾಗಾಗಿ ಒಂದು ಹಂತ ಮುಗಿಸಿದ್ದಾರೆ, ಪಾರ್ಲಿಮೆಂಟ್ ಅಲ್ಲಿ ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ, ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಕ್ಲೋಸ್ ಮಾಡೋದಕ್ಕೆ. ಬಟ್ ನೆಕ್ಸ್ಟ್ ಸೆಕ್ಯೂರಿಟಿ ಬಾಡಿ ಏನ್ ಡಿಸಿಷನ್ ತಗೊಳುತ್ತೆ ಗೊತ್ತಿಲ್ಲ, ಕಾದು ನೋಡ್ಬೇಕಾಗುತ್ತೆ. ಇನ್ನು ನಮ್ಮ ಇಂಡಿಯಾದ ಕಡೆ ಬರೋದಾದ್ರೆ ನೋಡಬಹುದು, ಇಂಡಿಯಾ ರ್ಯಾಂಪ್ಸ್ ಅಪ್ ಆಯಿಲ್ ಇಂಪೋರ್ಟ್ಸ್ ಫ್ರಮ್ ರಷ್ಯಾ US ಇನ್ ಜೂನ್ ಅಮಿಡ್ ಇಸ್ರೇಲ್ ಇರಾನ್ ಟೆನ್ಷನ್ಸ್. ಈಗಾಗಲೇ ಇಂಡಿಯಾ ಇರಾನ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದ್ಮೇಲೆ US ಹಾಗೂ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ. ಹಾಗಂತ ನಾವು ಎಲ್ಲವನ್ನೂ ಕೂಡ ಅಲ್ಲಿಂದಾನೆ ಮಾಡ್ಕೊಳಕ್ ಆಗೋದಿಲ್ವಲ್ಲ. ನೀವು ಇಲ್ಲಿ ನೋಡಬಹುದು, US ಇಂದ 4,39,000 BPD ತಲುಪಿದೆ ಜೂನ್ ಅಲ್ಲಿ. ಆದ್ರೆ ಹಿಂದೆ ಇದ್ದಿದ್ ನೋಡಬಹುದು 2,80,000 BPD ಬ್ಯಾರಲ್ಸ್ ಪರ್ ಡೇ. BPD ಅಂದ್ರೆ ಹಾಗೆ ರಷ್ಯಾದಿಂದ ನೋಡಬಹುದು 2 ರಿಂದ 2.2 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಆಗಿದೆ. ಜೂನ್ ಅಲ್ಲಿ 1.96 ಮಿಲಿಯನ್ ಬ್ಯಾರಲ್ಸ್ ಪರ್ ಡೇ ಇತ್ತು. ಈಗಾಗಲೇ ರ್ಯಾಂಪ್ ಅಪ್ ಮಾಡಿದೆ ಸರ್ಕಾರ ಕೂಡ. ಅದರಲ್ಲೂ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ US ಇಂದ ಇಂಪೋರ್ಟ್ ಮಾಡ್ಕೊಳ್ಳೋ ಸಂಖ್ಯೆ ತುಂಬಾನೇ ಜಾಸ್ತಿ ಆಗಿದೆ. ಇದು ಒಳ್ಳೆ ಬೆಳವಣಿಗೆ ಕೂಡ. ಬಟ್ US ಇಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಕೂಡ ನಮ್ಗೆ ಕಾಸ್ಟ್ಲಿ ಆಗುತ್ತೆ, ಯಾಕಂದ್ರೆ ತುಂಬಾ ದೂರದಿಂದ ಬರುತ್ತೆ. ನೋಡೋಣ ಇನ್ನು ಏನೆಲ್ಲ ಡಿಸಿಷನ್ ಗಳನ್ನ ಸರ್ಕಾರ ತಗೊಳುತ್ತೆ ಈ ವಿಷಯವಾಗಿ ಅಂತ. ಹಾಗೆ ಈ ಎಲ್ಲ ಅಪ್ಡೇಟ್ ಗಳು ಬಂದ ನಂತರ ನೋಡಬಹುದು ಕೆಲವೊಂದು ಎಸ್ಟಿಮೇಷನ್ಸ್, ನಾಳೆ ಯಾವ ರೀತಿ ರುಪಿ ಓಪನ್ ಆಗ್ಬೋದು ಅಂತ. ಇಂಡಿಯನ್ ರುಪಿ ಮೇ ಬ್ರೆಚ್ 87 ಮಾರ್ಕ್ ಅಮಿಡ್ heightened ಗ್ಲೋಬಲ್ ಅನ್ಸರ್ಟನಿಟೀಸ್. ಬಹುಶಃ ನಾಳೆ ರುಪಿನಲ್ಲೂ ಕೂಡ ವೀಕ್ನೆಸ್ ನೋಡ್ಲಿಕ್ಕೆ ಸಿಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಇದು ಡಬಲ್ ಹೊಡೆತ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಆಯಿಲ್ ಅಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಇದೆ. ರುಪಿ ವೀಕ್ನೆಸ್ ಆದ್ರೆ ಇನ್ನೂ ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ $1ಗೆ 85 ರೂಪಾಯಿ ಕೊಡ್ತಾ ಇದೀವಿ ಅಂದ್ರೆ ಇನ್ ಮುಂದೆ 87 ರೂಪಾಯಿ ಕೊಡ್ಬೇಕಾಗುತ್ತೆ. ಹಾಗೇನ್ ಅದು ಕೂಡ ಜಾಸ್ತಿನೇ ಆಗುತ್ತೆ, ಅಲ್ಲೂ ಕೂಡ ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ. ಇನ್ನು ಮಾರ್ಕೆಟ್ ಓಪನ್ ಬಗ್ಗೆ ನೋಡಬಹುದು, ಇಂಡಿಯನ್ ಮಾರ್ಕೆಟ್ಸ್ ಪಾಯ್ಸ್ ಟು ಓಪನ್ ಲೋಯರ್ ಅಮಿಡ್ ಎಸ್ಕಲೇಟಿಂಗ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್. ಬಹುಶಃ ಡೌನ್ ಅಲ್ಲೇ ಓಪನ್ ಆಗುತ್ತೆ ಅಂತ ಚಾನ್ಸಸ್ ಆಸ್ ಆಫ್ ನೋ ನೋಡ್ಲಿಕ್ಕೆ ಇರೋದು. ಬಟ್ ನೋಡೋಣ, ಹೋಪ್ ಇಟ್ಕೊಳ್ಳೋಣ, ಯಾಕಂದ್ರೆ ಹೋಪ್ಲೆಸ್ ಆಗ್ಬಾರ್ದಲ್ಲ. ಅಟ್ಲೀಸ್ಟ್ ಕ್ಲೋಸಿಂಗ್ ಆದ್ರೂ ಪಾಸಿಟಿವ್ ಇರ್ಲಿ ಅಂತ. ಚಾನ್ಸಸ್ ಕಡಿಮೆ, ಬಟ್ ಫಾರ್ ದ ಬೆಸ್ಟ್. ಅದನ್ನೇ ಈಗ ನಾವು ಮಾಡ್ಬೇಕಾಗಿರೋದು. ಹಾಗೆ ಇನ್ವೆಸ್ಟರ್ಸ್ ಗೆ, ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಬಿಗ್ ಅಪರ್ಚುನಿಟಿ ಮಾರ್ಕೆಟ್ಸ್ ಬಿದ್ರೆ ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಕಳೆದ 6 ತಿಂಗಳು ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 22,000ವರೆಗೂ ಕೂಡ ಹೋಗಿತ್ತು ನಮ್ಮ ನಿಫ್ಟಿ.
ಇವತ್ತೆಲ್ಲಿದೆ 25,000ದಲ್ಲಿದೆ. 3,000 ಪಾಯಿಂಟ್ ರಿಕವರ್ ಆಗಿದೆಯಲ್ವಾ, ಮತ್ತೆ ಕೆಳಗಡೆ ಹೋಗ್ಬೋದು, ಅದು ಬೇರೆ ವಿಚಾರ. ಬಟ್ ಮಾರ್ಕೆಟ್ ಇವತ್ತಲ್ಲ ನಾಳೆ ರಿಕವರ್ ಆಗುತ್ತೆ, ಸಮಯ ಕೊಡಬೇಕು ಅಷ್ಟೇ. ಹಾಗಾಗಿ ಕಾಯುವ ತಾಳ್ಮೆ ಇರೋರಿಗೆ ಖಂಡಿತ ಮಾರ್ಕೆಟ್ ಲಾಸ್ ಮಾಡೋದಿಲ್ಲ. ಎಸ್ಪೆಷಲಿ ಒಳ್ಳೆ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಒಳ್ಳೆ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿ ಕಾಯ್ಬೇಕು, ರಿಟರ್ನ್ಸ್ ಅನ್ನ ಕೊಡುತ್ತೆ. ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಕಾಮನ್. ರ್ಯಾಲಿ ಬಂದಾಗ ನಾವು ಹೇಗೆ ಖುಷಿ ಪಡ್ತೀವೋ, ಡೌನ್ ಫಾಲ್ ಬಂದಾಗ ಬೇಜಾರಾಗುತ್ತೆ. ಬಟ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದುವರೆದ್ರೆ ಖಂಡಿತ ಮಾರ್ಕೆಟ್ಸ್ ಲಾಭ ಕೊಡುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಳೆದ 6 ತಿಂಗಳ ಪರ್ಫಾರ್ಮೆನ್ಸ್. ಎಸ್ಪೆಷಲಿ ನೋಡಬಹುದು, ಏಪ್ರಿಲ್ 7ನೇ ತಾರೀಕು 22,100 ರೇಂಜ್ ಅಲ್ಲಿ ಇದ್ದಂತ ಮಾರ್ಕೆಟ್ ಏಪ್ರಿಲ್ ಇಂದ ಇಲ್ಲಿವರೆಗೂ 13% ಅಪ್ ಆಗಿದೆ. ನೀವು ಇಂಡಿವಿಜುವಲ್ ಸ್ಟಾಕ್ ಗಳನ್ನ ಚೆಕ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಇದೆ. ಈವನ್ ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೂ ಕೂಡ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಮಾರ್ಕೆಟ್ ಬಿದ್ರೆ ಅವಕಾಶನೇ ಹೊರತು ಖಂಡಿತ ಡಿಸ್ಅಡ್ವಾಂಟೇಜ್ ಅಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಡಿಸ್ಅಡ್ವಾಂಟೇಜ್ ಇರುತ್ತೆ. ನಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗ್ಬೋದು, ಲಾಸಸ್ ಆಗ್ಬೋದು, ಅವನ್ನೆಲ್ಲ ಬೇರ್ ಮಾಡ್ಲೇಬೇಕಾಗುತ್ತೆ. ಮಾರ್ಕೆಟ್ಗೆ ಬಂದ್ಮೇಲೆ ಬೇರ್ ಮಾಡಿದವರಿಗೆ ಮುಂದೆ ಅದರ ಫಲ ಕೂಡ ಸಿಗುತ್ತೆ. ಗಿಡ ನೆಟ್ಟ ತಕ್ಷಣ ಫಲ ಸಿಗೋದಿಲ್ಲ, ಕಾಯ್ಬೇಕಲ್ಲ. ಅದೇ ರೀತಿ ಮಾರ್ಕೆಟ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ ತಕ್ಷಣ ನಿಮ್ಗೆ ಪ್ರಾಫಿಟ್ ಅಂತಾನೆ ಆಗೋದಿಲ್ಲ. ಪ್ರಾಫಿಟ್ ಲಾಸ್ ಈ ರೀತಿನೇ ಆಗೋದು. ತಾಳ್ಮೆ ಇರಬೇಕು. ತಾಳ್ಮೆ ಇದ್ರೆ ಮಾತ್ರ ಮಾರ್ಕೆಟ್, ಇಲ್ಲ ಅಂದ್ರೆ FD ಬೆಟರ್. ಭಯ ಆಗುತ್ತೆ, ಎಕ್ಸಿಟ್ ಆಗ್ಬೇಕು ಅನ್ನೋಂತರು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. FD, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಬಾಂಡ್ಸ್, ಗೋಲ್ಡ್ ಈ ರೀತಿಯಾಗಿ ಮಾಡಿ, ಅದೇ ಬೆಸ್ಟ್. ಭಯ ಪಡೋರಿಗೆ ಭಯ ಇಲ್ವಾ, ಬಿದ್ರು ಹೋಲ್ಡ್ ಮಾಡ್ತೀನಿ ಅನ್ನೋ ಧೈರ್ಯ ಇದೆಯಾ, ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ವಾ, ಸ್ಟ್ರೈಟ್ ಅವೇ ಸೈಟ್ ತಗೊಳ್ತೀರಾ, ಮನೆ ತಗೊಳ್ತೀರಾ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, FD ಇಡ್ತೀರಾ, ಅದೇನಾದ್ರೂ ನೋಡ್ಕೊಳ್ಳಿ, ಅದೇ ಬೆಸ್ಟ್. ಒಟ್ಟಿನಲ್ಲಿ ಮಾರ್ಕೆಟ್ ಅಂತೂ 10ರಲ್ಲಿ 8 ದಿನ 7 ದಿನ ಬೀಳುತ್ತೆ, 2 ದಿನನೋ 3 ದಿನನೋ ಹೇಳೋದು. ಬಟ್ ಲಾಂಗ್ ಟರ್ಮ್ ವೆಯ್ಟ್ ಮಾಡಿದಾಗ ಆ 3 ದಿನದಲ್ಲಿ 10 ದಿನದ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿರುತ್ತೆ. ಅದೇ ಬ್ಯೂಟಿ ಆಫ್ ಮಾರ್ಕೆಟ್. ಅದನ್ನ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಆಗುದಿಲ್ಲ. ಸರಿ ಗೆಳೆಯರಿ, ಭಯ ಬಿಡಿ, ಮಾರ್ಕೆಟ್ ಅಲ್ಲಿ ಲಾಭ ಮಾಡಬಹುದು ಲಾಂಗ್ ಟರ್ಮ್ ಅಲ್ಲಿ, ಶಾರ್ಟ್ ಟರ್ಮ್ ಅಲ್ಲ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.